ಪಾಟೀಲ ನಿನ್ನ ಮಗ 3 ವಿಷಯದಾಗ ಫೇಲ್ ಆಗ್ಯಾನತ್ತಲ್ಲ. ನನ್ನ ಮಗ ಸೈನ್ಸ್ ಹಚ್ಚಿದ ಕೂಡ ಅವಂಗೂ ಸೈನ್ಸ್ ಹಚ್ಚೇ ಬಿಟ್ಟೆ. ಹೇಳಿದ್ನಿ ಮಡ್ಡದಲ್ಲಿ ಅವ ಅಟ್ಟಾದ್ರೂ ಮೀನಾ ತಿನಿಸ್ ಅಂದ್ ಗಂಟು ಬಿದ್ನಿ. ತಿನ್ಸಿದೆ ಇಲ್ಲ. ಮ್ಯಾಗ ಅಭ್ಯಾಸಕ್ಕೆ ಕುಂತಾನ್ ಅಂತಿದ್ದಿ. ಏನು ಹಿಡ್ಕೊಂಡು ಕುಂತಾನ್ ನೋಡೋಗಲೇ ಅಂತಿದ್ನಿ. ನೀ ಕೇಳಿದೆ ಇಲ್ಲ. ನೀ ಇಲ್ಲಿ ಹಿಡ್ಕೊಂಡು ಕುಂದ್ರವ ಅಲ್ಲಿ ಹಡದ್ ಬಿಟ್ಟು ಬಿಡ್ತಿರ್ಲಿ. ಕಾಳಜಿ ವಹಿಸ್ಬೇಕ. ನನ್ನ ಮಗಂದ ಒಂದ ಹೋಗಿದ್ದಕ್ಕ ಕೊಯ್ನ್ಯಾಗ ಕುಂತ ಬಿಟ್ಟಾನ ತಿನ್ಲಾರ್ದ ಉಣ್ಲಾರ್ದ. ನಾನೇ ಹೇಳಿದ್ನಿ ಚೆಕ್ ಮಾಡವ ಏನ್ರ ತಪ್ಪಿರ್ತಾನೆ ಬಿಡಲೆ, ಅದಕ್ಕೆ ಯಾಕೆ ತಿರಿ ಕೆಡಿಸ್ಕೊಡ್ತೀಯ ಅಂತ ಹೇಳಿ 200 ಕೊಟ್ಟು ಏನ್ರ ತಿನ್ಬರೋಗಂತ ಕಳಿಸಿದ್ನಿ. ಇದು ಯಾವುದಂದ್ರೆ PCMB ಒಂದ ಅಂತ ನೋಡ. ಪಿ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಹೋದಂಗೆ. ಅಯ್ಯೋ ಮೋಸ ಮಾಡಿಂದೆ ಸುಳೆ ಮಗ ಇವ. ಮೀನಾ ತಿಂದಿಲ್ಲೇ ಪಾಟೀಲ ಪತ್ರಿ. ಅಪ್ಪ ಡಿಗ್ರಿ ಮುಗಿಸಿ 10 ವರ್ಷ ಆತ. ಇನ್ನು ಎಷ್ಟು ದಿನ ಅಂತಂದು ಹಿಂಗೆ ಕುಂದಿರ್ಲಿ? ಅದ ನಖತಿದ್ನಿಪ್ಪ ಹುಚ್ಚೋಳೆ ಮಗನ. ಎಲ್ಲಿ ಮನ್ಸಿಗೆ ನೋವು ಮಾಡ್ಕೊಂಡು ಉರ್ಲಾಕೊಂಡು ಇಕ್ಕೊಂಡು ಅಂತಂದು ನಾನು ಹೇಳಿದ್ದಿಲ್ಲ. ಎಟ್ಟಂತ ನಂದ ತಿನ್ಕೊಂತ ಕುಂದ್ರಾವ. ಮತ್ತು ಹುಡುಕ್ರಲ್ಲ ಕಲಿಸೋದಾಟ ನಮ್ದು ತಮ್ಮ. ಕೆಲಸ ನೀನ ಹುಡುಕೊಳ್ಳೋದು. ಕೆಲಸ ಕನ್ಯೆ ಹುಡುಕ್ರಿ. ಕನ್ಯೆ ಹೋದ್ಸೋಳೆ ಮಗನ. ಮೊದಲ ಕೆಲ್ಸಕ್ಕೆ ಹೋಗಿ ಕನ್ಯೆ ತಾನ ಕೊಡ್ತಾರ. ಮತ್ತು ನೀವ ಹಿರಿಯರು ಮಾತಾಡ್ತಿರ್ತಿರಲ್ಲ. ಮದುವೆ ಮಾಡಿಸಿದ್ರೆ ಜವಾಬ್ದಾರಿ ಬರ್ತೈತಿ. ಮತ್ತು ಮದುವೆ ಮಾಡಿಸ್ರಲ್ಲ ಜವಾಬ್ದಾರಿ ಬರ್ತೈತಿ. ಕೆಲ್ಸಕ್ಕೆ ಹೋಗ್ತೀನಿ ಬೋಸಡೆ ಮಗನ. ಬಾಬಾ ಜಲ್ದಿ ಬಾ. ಎಣ್ಣೆ ಹೊಡೆದ DJ ಮುಂದಡ್ಡಿ ಚಾಕಡ್ಡಿ ತಗೊಂಡಿಲ್ಲ. ಹುಚ್ಚೊಳೆ ಮಗನ ಬಾರ್ ಬಂದಕ್ಕ ಅಂತಂದ ಅಡ್ವಾನ್ಸ್ ಫೋನ್ ಪೇ ಮಾಡಿದ್ನಲ್ಲೋ. ಈಡ ನಾಯಿ ಸೊಳೆ ಮಗನ. ಎಲ್ಲ ಅಡ್ಜಸ್ಟ್ ಮಾಡೋದು ದೋಸ್ತ. ಇವತ್ತು ಎಣ್ಣೆ ಹೊಡೆದು ಹೊರಗ ಊಟ ಮಾಡ್ಕೊಂಡ್ ಬರಂಬಾಲ. ಬಾ ಒಂದ ಮಾತಿಗೆ ಹೂ ಅಂದಲ್ಲ. ನಾನಾ ಎಣ್ಣೆ ಹೊಡಿಸಿ ಊಟ ಮಾಡಿಸ್ತೇನೆ ಅಂತಿದ್ನ. ಇಲ್ಲ ಪ್ರತಿ ಸಲ ನಾವು ಮಿಲಿಟರಿ ಸಿಸ್ಟಮ್ ಮಾಡ್ತೇವಲ್ಲ, ಹಂಗೇನ್ ತಿಳ್ಕೊಂತಾನೆ. ಯಾವುದಕ್ಕೂ ನಮ್ಮ ಜಾಗೃತಿ ಒಳಗಿರ್ಬೇಕ. ಅವ ಎಣ್ಣಿದ್ರ ಕೈ ಎಬ್ಸಿದ್ನ ಅಂದ್ರ ನಾ ಊಟದ್ರ ಕೈ ಎಬ್ಬಿಸ್ಬಿಡ್ತೀನಿ ಅಷ್ಟ. ಸುಳ್ಳ ಟೆನ್ಷನ್ ತಗೊಳಕ್ಕಿಂತ ರೊಕ್ಕ ತಗೊಂಬ ಅಂತ ಹೇಳ್ಬಿಡೋದು ಬೆಸ್ಟ್ ಅಲ್ಲ ದೋಸ್ತ. ರೊಕ್ಕ ತರತಿಲ್ಲ, ಫೋನ್ ಪೇದಾಗ ಅದಾವ, ನಡಿತೈತಿ. ಫೋನ್ ಪೇ ವರ್ಕ್ ಆಗಲಿಲ್ಲ ಅಂದ್ರ ಬೇಡ ನನಗೆ ಹಾಕ್ತಾನಿವ. ಎಡಗಣ್ಣು ಹಾರಾಕತ್ತ, ಬಲಗಣ್ಣು ಹಾರಾಕತ್ತ, ನೆತ್ತಿ ಹಾರಾಕತ್ತ. ದೋಸ್ತ ಇವತ್ತ ಎಣ್ಣೆ ಹೊಡೆದವ್ರೆಲ್ಲ ಸಾಯ್ತಾರಂತ. ಇವತ್ತು ಬೇಡ, ನಾಳೆ ಕುಡಿಯೋನು. ನಮ್ ರೊಕ್ಕದಾಗ ಕ್ಯಾಶ್ ತಗೊಂಬ. ಓಕೆ ಉಳಿದೆಪ್ಪ.